ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಅಲ್ಲಿ ಎಂಬ್ರಾಯ್ಡ್ರಿ ಡಿಸೈನ್ಸ್. ಇವತ್ತೊಂದು ಬ್ಯೂಟಿಫುಲ್ ಆದ ಡಿಸೈನ್ನ ಹೇಗೆ ಮಾಡಿದ್ದೀನಿ ಅಂತ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ನಾನು ಡಿಸೈನ್ ಶುರು ಮಾಡೋದಕ್ಕಿಂತ ಮುಂಚೆ ಕ್ಯಾನ್ವಸ್ ಪೇಪರ್ನ ಅಡಿಗಿಟ್ಕೊಂಡಿದ್ದೀನಿ. ಅದಾದಮೇಲೆ ಬಾರ್ಡರ್ ಲೈನ್ನ ಕೊಡ್ತಾಯಿದ್ದೀನಿ ಗೋಲ್ಡನ್ ಕಲರ್ ಜರಿ ಥ್ರೆಡ್ಡಲ್ಲಿ. ಇದನ್ನು ಒಂದು 3 ಬಿಡ್ತಲ್ಲಿ ಕೊಡ್ತೀನಿ ನಾನು ಯಾವಾಗಲೂ. ಯಾವುದೇ ಡಿಸೈನ್ಗಾದ್ರೂ ಒಂದು 3 ಬಿಡ್ತಲ್ಲಿ ಕೊಡ್ತೀನಿ, ಸ್ವಲ್ಪ ಅಗಲ ಇರಲಿ ಅಂತ. ಯಾಕೆಂದರೆ ಹೊಲಿಯೋರಿಗೆ ಸ್ವಲ್ಪ ಇದು ಬಾರ್ಡರ್ ಲೈನ್ ಅಗಲ ಇದ್ದಾಗ ಹೊಲಿಯೋರಿಗೆ ಸ್ವಲ್ಪ ಈಸಿ ಆಗುತ್ತೆ. ಅಂದರೆ ಪಕ್ಕದಲ್ಲೇ ಬಾಲ್ ಚೈನ್ ಬರುತ್ತಲ್ಲ, ಅದಕ್ಕೋಸ್ಕರ ಹೊಲಿಯುವಾಗ ಸ್ವಲ್ಪ ಕಷ್ಟ ಆಗಲ್ಲ. ಅದಕ್ಕೋಸ್ಕರ ನೋಡಿ, ಬಟ್ಟೆ ನನಗೆ ಅಡಿ ಹಿಡಿತಾ ಇದೆ. ಯಾಕೋ ಕೆಲವೊಂದು ಬಟ್ಟೆಗಳು ಅಡಿ ಹಿಡಿಯುತ್ತೆ, ಒಂದೊಂದು ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬಿಡಿಸ್ಕೊಂಡು ಮಾಡಬೇಕಾಗತ್ತೆ. ನಾವು ಏನು ಡಿಸೈನ್ಸ್ ಮಾಡುವಾಗ ಅಥವಾ ಎಂಬ್ರಾಯ್ಡ್ರಿ ಮಾಡುವಾಗ ಏನೇನು ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತಾದರೆ, ನಿಮಗೂ ಗೊತ್ತಾದರೆ ಚೆನ್ನಾಗಿರುತ್ತೆ. ಅಂದರೆ ಈಗ ನಮ್ಗೆ ಅನಿಸುತ್ತೆ ಸ್ಟಾರ್ಟಿಂಗಲ್ಲೆಲ್ಲ, ಅಯ್ಯೋ ನಮಗೆ ಹಿಂಗಾಗುತ್ತಾ, ಈ ಥರ ಪ್ರಾಬ್ಲಮ್ ಬರೋದಾ ಅಂತ. ಇಲ್ಲ, ಅದು ಆಗ್ತಾ ಇರುತ್ತೆ, ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ತಾ ಹೋಗಬಾರ್ದು. ಈಗ ಇಲ್ಲಿ ನಾನು ಫಸ್ಟು ಪೈಪಿಂಗ್ ಥ್ರೆಡನ್ನು ಹಾಕ್ಕೊಂಡಿದ್ದೀನಿ. ಒಂದು 3 ಬಿಡ್ತಲ್ಲಿ ಫಸ್ಟು ಪೈಪಿಂಗ್ ಥ್ರೆಡ್ನ ಸ್ಟಿಚ್ ಮಾಡಿಕೊಂಡು ಆಮೇಲೆ ಅದರ ಮೇಲೆ ಲೋಡಿಂಗ್ ಮಾಡ್ತಾ ಹೋಗ್ತೀನಿ. ನನ್ನ ವೀಡಿಯೋಸ್ಗಳಲ್ಲಿ ನೋಡಿರ್ತೀರ ನೀವು ಹೆಚ್ಚಾಗಿ. ಇದರಲ್ಲಿ ಚಿಕ್ಕದು ಬರುತ್ತೆ, ನಾನೀಗ ಹಾಕಿರೋದು ಚಿಕ್ಕ ಪೈಪಿಂಗ್ ಥ್ರೆಡ್ಡು. ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ, ಅದನ್ನು ಯೂಸ್ ಮಾಡ್ಕೊಬೋದು. ಇಲ್ಲಿ ಫಸ್ಟ್ ನಾನು ಕ್ರೀಮ್ ಕಲರ್ ಥ್ರೆಡ್ಡಲ್ಲಿ ಲೋಡಿಂಗ್ ಮಾಡ್ತಾ ಹೋಗ್ತೀನಿ. ನಾನು ಇದನ್ನು ನನ್ನ ಬೇಸಿಕ್ ಸ್ಟಿಚಸ್ ಕ್ಲಾಸ್ನಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ, ಯಾವ ರೀತಿ ಅಂತ. ಆಗ ನಾನು ಫುಲ್ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ ಯಾವ ರೀತಿ ಮಾಡಬೇಕು ಅಂತ. ಸೊ ಸೀರೆ ಪಿಂಕ್ ಕಲರ್ ಇರೋದು, ಆ್ಯಕ್ಚುಲಿ ನಾನು ಹಾಕ್ತಾ ಇದ್ದೀನಲ್ವಾ ಕಲರ್ ಪಿಂಕು, ಅದೇ ಕಲರೇ ಇರೋದು ಬ್ಲೌಸು. ಅದು ಯಾಕೋ ಗೊತ್ತಿಲ್ಲ, ನನಗೆ ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಶೇಡ್ ಚೇಂಜ್ ಆಗುತ್ತೆ. ಮೋಸ್ಟ್ಲಿ ಇದು ಫೋನ್ ಕ್ಲಾರಿಟಿ ಅಷ್ಟು ಚೆನ್ನಾಗಿಲ್ಲ ಅನಿಸುತ್ತೆ. ಅದು ನೀವು ತುಂಬ ವೀಡಿಯೋದಲ್ಲಿ ಅಬ್ಸರ್ವ್ ಮಾಡಿರ್ತೀರ, ಒಂಥರ ಡಬಲ್ ಶೇಡಲ್ಲಿ ಕಾಣಿಸುತ್ತೆ. ಒಂದು ಸೈಡ್ ತಿರ್ಗಿಸ್ದಾಗಲೇ ಒಂಥರ ಕಾಣುತ್ತೆ. ಮೋಸ್ಟ್ಲಿ ಅದು ವಿಡಿಯೋ ಕ್ಲಾರಿಟಿ ಅಷ್ಟಿಲ್ಲ ಅನಿಸುತ್ತೆ, ಅದಕ್ಕೋಸ್ಕರ. ನೋಡೋಣ, ನೆಕ್ಸ್ಟ್ ಮುಂದೆ ಆದರೆ ಒಳ್ಳೆ ಫೋನಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈಗ ನಾನು ಡಿಸೈನ್ ಶುರು ಮಾಡ್ತಾಯಿದ್ದೀನಿ. ನೀವು ತಮ್ನೇಲಲ್ಲಿ ನೋಡಿರ್ತೀರ ಡಿಸೈನ್ ಹೇಗೆ ಬಂದಿದೆ ಅಂತ. ಸೊ ಆ ಡಿಸೈನಿಗೆ ಫಸ್ಟು ಫ್ಲವರ್ನ ನಾನು ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ, ನಿಮ್ಮ ಹತ್ರ ಏನೇ ರೌಂಡ್ ಶೇಪಲ್ಲಿ ಏನೇ ಇದ್ದರೂ ಆ ರೀತಿ ಏನಾದರೂ ಒಂದು ತಗೊಳ್ಳಿ. ಫಸ್ಟ್ ನೀಟಾಗಿ ಒಂದು ಸರ್ಕಲ್ ಮಾಡ್ಕೊಳ್ಳಿ. ನಾನು ಇದು ಬಾಬಿನ್ ತೊಗೊಂಡು ಸರ್ಕಲ್ ಮಾಡ್ಕೊಳ್ತಾಯಿದ್ದೀನಿ. 1.5 ಇಂಚ್ ಗ್ಯಾಪನ್ನ ಕೊಟ್ಟಿದ್ದೀನಿ. 1.5 ಇಂಚ್ ಗ್ಯಾಪಲ್ಲಿ ಫ್ಲವರ್ಸ್ ಮಾಡ್ತಾ ಹೋಗೋದು. ನೋಡಿ, 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ಒಂದೇ ಥರ ಕಾಣಿಸುತ್ತೆ. ಮಧ್ಯದಲ್ಲಿ ಸರ್ಕಲ್ ಫಸ್ಟೇ ಮಾರ್ಕ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ. ಅದಾದಮೇಲೆ ಈಗ ನಾನೇನು ಮಾರ್ಕ್ ಮಾಡ್ತಾಯಿದ್ದೀನಿ ಅಲ್ಲಿ ಒಂದು ಬಾಲ್ ಚೈನ್ ಬರುತ್ತೆ. ಈ ರೀತಿ ಫಸ್ಟ್ ಮಾರ್ಕ್ ಮಾಡ್ಕೊಂಡ್ಮೇಲೆ ಈಗ ಕ್ರೀಮ್ ಕಲರ್ ಥ್ರೆಡ್, ಸ್ಯಾರಿ ಕ್ರೀಮ್ ಕಲರ್ ಇದೆ, ಅದಕ್ಕೋಸ್ಕರ ಕ್ರೀಮ್ ಕಲರ್ ಥ್ರೆಡಲ್ಲಿ ಫ್ಲವರ್ನ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ಒಂದು ಸರ್ಕಲ್ ಹಾಕ್ಕೊಳ್ಳೋದು 0 ವಿಡ್ತಲ್ಲಿ. ಅದಾದಮೇಲೆ ಪೆಟಲ್ಸ್ ಮಾಡ್ತಾ ಹೋಗೋದು. ಪೆಟಲ್ಸ್ ಇಲ್ಲಿ 3, 2, 1, 0 ಈ ವಿಡ್ತಲ್ಲಿ ಮಾಡಿದ್ದೀನಿ ನಾನು, ಸ್ವಲ್ಪ ಚಿಕ್ಕದಾಗಿ. ಇಲ್ಲಿ ಫ್ಲವರ್ ಸ್ವಲ್ಪ ದೊಡ್ಡ ಶೇಪಲ್ಲಿ ಇರೋದ್ರಿಂದ ಇದು ಏನು ಪೆಟಲ್ಸು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಹಾಗಾಗಿ. ಇದು ಅಷ್ಟೇ 0 ಬಿಡ್ತಲ್ಲಿ ಹೋಗಿ ಫಸ್ಟ್ ನಾವು ಸರ್ಕಲ್ ಮಾಡಿಕೊಂಡ್ರೆ, ಅಂದರೆ ಮಿಡ್ಲಲ್ಲಿ ನೀಟಾಗಿ ಸರ್ಕಲ್ ಮಾಡಿಕೊಂಡ್ರೆ ಆವಾಗ ಸುತ್ತ ಬರೋ ಪೆಟಲ್ಸ್ ಕೂಡ ಒಂದೇ ಥರ ಬರುತ್ತೆ ಅಂತ ನೀವು ನನ್ನ ವೀಡಿಯೋಸಲ್ಲಿ ಅಬ್ಸರ್ವ್ ಮಾಡಿರ್ಬೋದು. ನಾನು ಅಂದರೆ ಮೇಲ್ಗಡೆ ಫಸ್ಟ್ 3 ಪೆಟಲ್ಲು,
ಆಮೇಲೆ ಕೆಳಗಡೆ ಹೋಗ್ತೀನಿ. ಈಗ ಮತ್ತೆ ಆ ಕಡೆ 3 ಈ ಕಡೆ 3 ಈ ರೀತಿ ತೊಗೊಂಡಿದ್ದೀನಿ ನಾನು, ಅಂದರೆ ಈವನ್ನಾಗಿ ಬರಲಿ ಅಂತ. ನಾನು ಬೇಸಿಕ್ ಸ್ಟಿಚಸ್ ಕ್ಲಾಸ್ನಲ್ಲಿ ಕೂಡ ಅಂದರೆ ಈಸಿಯಾಗಿ ಹೇಗೆ ಮಾಡ್ಬೋದು ಫ್ಲವರ್ ಅಂತ ಹೇಳಿದ್ದೀನಿ. ನೀವು ನೋಡಿರ್ಬೋದು ಅಂದ್ಕೊಳ್ತೀನಿ. ನೋಡಿಲ್ಲ ಅಂತ ಹೇಳಿದ್ರೆ ನಾನು ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಫಸ್ಟು ಬಿಗಿನರ್ಸ್ ಆಗಿದ್ದಾಗ ಈ ಪೆಟಲ್ಸ್ ಎಲ್ಲ ಈವನಾಗಿ ಬರೋದಿಲ್ಲ. ಆವಾಗ ಏನು ಮಾಡ್ಬೋದು, ಫಸ್ಟ್ ಒಂದು ಪೆಟಲ್ ಮಾಡಿ ಅದರ ಅಪೋಸಿಟಲ್ಲಿ ಇನ್ನೊಂದು, ಮತ್ತು ಅದ್ರ ಪಕ್ಕದಲ್ಲಿ ಮಾಡಿ ಅದರ ಅಪೋಸಿಟ್, ಈ ರೀತಿ ಬಂದರೆ ಸ್ವಲ್ಪ ಈವನಾಗಿ ಬರುತ್ತೆ. ನಿಮಗೆ ಪ್ರಾಕ್ಟೀಸ್ ಆದಮೇಲೆ ಅದೆಲ್ಲ ಏನು ಬೇಕಂತ ಇಲ್ಲ. ಫಸ್ಟ್ ಪ್ರಾಕ್ಟೀಸ್ ಆಗೋವರೆಗೂ ನಮಗೆ ಹೇಗೆ ಈಸಿ ಆಗುತ್ತೆ ಹಂಗೆ ಮಾಡ್ಕೊಳ್ತಾ ಹೋಗಬೇಕು ಅಷ್ಟೇ. ಎಲ್ಲೂ ಅಷ್ಟೇ ಅದೇ 3 2 1 0 ಈ ವಿಡ್ತಲ್ಲಿ ಮಾಡ್ತಾ ಹೋಗಿದ್ದೀನಿ ಫ್ಲವರ್ಸ್ನ. ಅದಾದಮೇಲೆ ಬಾಲ್ ಚೈನ್ನ ನಾವು ಮಾಡುವಾಗ ನಾನು ಬಾಲ್ ಚೈನ್ ಕೂಡ ಹಾಕೋದು ಹೇಗೆ ಅಂತ ನಾನು ಫುಲ್ ಡೀಟೇಲಾಗಿ ಬೇಸಿಕ್ ಸ್ಟಿಚ್ ಕ್ಲಾಸ್ನಲ್ಲಿ ಹೇಳ್ಕೊಡ್ತೀನಿ. ಇದು ನಾನು 2 ವಿಡ್ತಲ್ಲಿ, ನಾನು ಯಾವಾಗಲೂ ಅಷ್ಟೇ ಒಂದು 2 ವಿಡ್ತಲ್ಲಿ 1.5 ಅಥವಾ 2 ಈ ವಿಡ್ತಲ್ಲಿ ನಾನು ಹಾಕ್ತೀನಿ. ಯಾಕೆಂದರೆ ತೀರಾ 3 ವಿಡ್ತೆಲ್ಲ ಏನಾಗುತ್ತೆ ಗೊತ್ತಾ, ಅದು ಸ್ವಲ್ಪ ನಾವು ಹಾಕಿರ್ತೀವಲ್ಲ ಸ್ಟಿಚ್ಚು, ಆ ದಾರ ಕಾಣಿಸಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಅದಕ್ಕೋಸ್ಕರ 2 ವಿಡ್ತ್ ಸಾಕಾಗುತ್ತೆ, 1.5 ಅಥವಾ 2 ವಿಡ್ತ್ ಸಾಕಾಗುತ್ತೆ. ಫಸ್ಟ್ ಬಿಗಿನರ್ಸ್ ಆಗಿದ್ದರೆ ನೀವು ಫಸ್ಟ್ 3ನಲ್ಲೇ ಪ್ರಾಕ್ಟೀಸ್ ಮಾಡಿ, ತೊಂದರೆ ಇಲ್ಲ. ಇಲ್ಲೂ ಕೂಡ ನೋಡಿ, ಇಲ್ಲಿ ಬರೀ ಬಾಲ್ ಚೈನ್ ಮಾತ್ರ ಬರೋದ್ರಿಂದ ನಾನು ಇಲ್ಲೂ ಅಷ್ಟೇ 2ಗಿಂತ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಯಾಕೆಂದರೆ ಅದು ಸ್ಟಿಚ್ ಕಾಣಿಸ್ಬಾರ್ದು ಅಂತ. ಸ್ಟಿಚ್ ಕಾಣಿಸಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ನಿಧಾನವಾಗಿ ಮಾಡ್ತಾ ಹೋಗಿದ್ದೀನಿ. ಬಾಲ್ ಚೈನು, ಸ್ಟೋನ್ ಚೈನ್ ಹಾಕಬೇಕಾದ್ರೆಲ್ಲ ಗಡಿಬಿಡಿ ಮಾಡ್ಕೋಬಾರ್ದು, ನಿಧಾನ ಮಾಡ್ತಾ ಹೋಗಬೇಕು. ಫಸ್ಟ್ ನಾವು ಸ್ಟಾರ್ಟಿಂಗ್ ಶುರು ಮಾಡಿದಾಗ ಸ್ವಲ್ಪ ರಫ್ ಥರ ಹೊಡ್ಕೋಬೇಕು, ಯಾಕೆಂದರೆ ಸ್ವಲ್ಪ ಟೈಟ್ ಆಗಬೇಕು, ಇಲ್ಲ ಬಿಚ್ಚಿ ಹೋಗ್ತಾ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಸ್ಟಿಚ್ನ ಅಲ್ಲಿ ಹಾಕಿ ರನ್ ಮಾಡಬೇಕು ಮಷಿನ್ನ, ಆವಾಗ ಸ್ವಲ್ಪ ಟೈಟ್ ಆಗುತ್ತೆ. ಅದಕ್ಕೋಸ್ಕರ ಅದಾದಮೇಲೆ ನೆಕ್ಸ್ಟ್ ನಾನು ಅದಕ್ಕೆ ಬಾಲ್ ಚೈನ್ ಅಕ್ಕಪಕ್ಕದಲ್ಲಿ ಲೀಫ್ನ ಕೊಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ನಾನು ಗೋಲ್ಡನ್ ಕಲರ್ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ಈಗ ಅಂದರೆ ಲೀಫ್ ಅಂದರೆ ಏನು ಲೀಫ್ ಥರ ಏನು ಅಲ್ಲ, ಒಂಥರ ಲೀಫ್ ಶೇಪ್ನ ಕೊಡ್ತಾ ಹೋಗೋದು. ಯಾವ ಶೇಪ್ ಬೇಕಾದ್ರೆ ಕೊಟ್ಕೋಬೋದು, ಇಲ್ಲ ಅದೇ ಕೊಡಬೇಕು ಅಂತೇನಿಲ್ಲ. ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕನಂಗೆ ಯಾವ್ದು ಬೇಕಾದ್ರೂ ಕೊಡ್ತಾ ಹೋಗ್ಬೋದು. ಯಾವುದು ಹಾಕಿದ್ರೆ ಚೆನ್ನಾಗಿ ಅನಿಸುತ್ತೆ ಅದನ್ನು ಮಾಡ್ತಾ ಹೋಗ್ಬೋದು. ಇದನ್ನು ಅಷ್ಟೇ ನಾನು 5 to 1ಗೆ ಬಂದಿದ್ದೀನಿ, 5 to 0, 5 4 3 2 0 ಆ ಬಿಡ್ತಲ್ಲಿ. ಇದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಫಾಸ್ಟ್ ಮೂವ್ ಮಾಡ್ತಾ ಹೋಗಬೇಕು. ಫಾಸ್ಟ್ ಮೂವ್ ಮಾಡ್ತಾ ಹೋದಾಗ ಅದು ಡಿಸೈನ್ ಸ್ವಲ್ಪ ನೀಟಾಗಿ ಬರುತ್ತೆ. ನಿಲ್ಲಿಸಿ ಮಾಡಿದ್ರೆ ಅದು ಹೆಂಗೋ ಆಗುತ್ತೆ. ಅಂದರೆ ಫಾಸ್ಟ್ ಮಾಡಬೇಕು ಅಂತಂದರೆ ಫಸ್ಟು ನೀಟಾಗಿ ಕಲಿಬೇಕು. ನಾವು ಸ್ಟಾರ್ಟಿಂಗಲ್ಲಿ ಕಲಿಯುವಾಗ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಆಮೇಲೆ ಸ್ವಲ್ಪ ಈಸಿ ಆಗುತ್ತೆ. ಅದಕ್ಕೋಸ್ಕರ ಇದೇನು ಈಗ ಈ ನಾವೇನು ಶೇಪ್ ಕೊಡ್ತೀವಿ ಎಲ್ಲ ಒಂದೇ ಥರ ಬರಬೇಕು ಅಂತೇನಿಲ್ಲ, ಹಾಗೆಯೇ ಬರೋದು ಇಲ್ಲ. ಒಂದೊಂದು ಸರಿ ಕೆಲವು ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ, ಒಂದೊಂದು ಸರಿ ಅಡಿಗೆ ಬಟ್ಟೆ ಹಿಡಿತಿರುತ್ತೆ, ಥ್ರೆಡ್ ಟೈಟ್ ಆಗುತ್ತೆ, ಥ್ರೆಡ್ ಕಟ್ ಆಗ್ತಿರುತ್ತೆ, ಆವಾಗೆಲ್ಲ ಒಂದೇ ಥರ ಬರಲ್ಲ. ಏಕೆಂದರೆ ಇದು ನಾವು ಮನುಷ್ಯರು ಮಾಡ್ತಿರೋದ್ರಿಂದ ಡಿಸೈನ್ ಸ್ವಲ್ಪ ಆಚೆ ಈಚೆ ಆಗುತ್ತೆ. ಕಂಪ್ಯೂಟ್ರ್ ಆದರೆ ಒಂದೇ ಥರ ಮಾಡ್ಕೊಂಡು ಹೋಗುತ್ತೆ. ಸ್ವಲ್ಪ ಡಿಸೈನ್ ಆ ಕಡೆ ಈ ಕಡೆ ಆಗುತ್ತೆ, ಅದಕ್ಕೆಲ್ಲ ಟೆನ್ಷನ್ ತಗೋಬಾರ್ದು ಅಷ್ಟೇ. ಆಮೇಲೆ ಅದು ಗೊತ್ತಾಗೋದು ಇಲ್ಲ. ಮತ್ತು ನಾವು ಮಾಡಿದ ತಪ್ಪ ಮೇಲೆ ಅದನ್ನು ಮುಚ್ಚೋದಕ್ಕೆ ಇನ್ನೊಂದು ಸರಿ ವರ್ಕ್ ಮಾಡೋದು ಅದನ್ನೆಲ್ಲ ಮಾಡಬಾರ್ದು. ಆವಾಗ ಅದು ಇನ್ನೂ ದೊಡ್ಡದಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತಪ್ಪಾದರೂ ಪರವಾಗಿಲ್ಲ, ಅದನ್ನು ಹಾಗೆ ಬಿಟ್ಬಿಡಿ, ಏನಾಗಲ್ಲ, ಅದೇನು ಗೊತ್ತಾಗಲ್ಲ. ಈಗ ನಾನು ಫ್ಲವರ್ ಮಧ್ಯದಲ್ಲಿ ಗಮ್ ಹಾಕಿ ಕುಂದನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಕಾಣಲಿ ಅಂತ. ಸೊ ನೋಡಿದ್ರಲ್ಲ, ಇದೇ ಡಿಸೈನು, ತುಂಬ ಚೆನ್ನಾಗಿದೆ ಈ ಡಿಸೈನು. ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಹೆಚ್ಚು ಶೇರ್ ಮಾಡಿ.
ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ನನಗೆ ತುಂಬ ಸಬ್ಸ್ಕ್ರೈಬರ್ಸು ನನಗೆ ಈಗ ಜಾಸ್ತಿ ಆದರೆ ನನಗೂ ಒಳ್ಳೆ ಒಳ್ಳೆ ವೀಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಸೊ